ನಮಸ್ಕಾರ, ನಾನು ನಿಮ್ಮ ಅಭಿಷೇಕ್ ಶೆಟ್ಟಿ. ನೀವು ಕೇಳ್ತಾ ಇದ್ದೀರಿ ಸುದ್ದಿಗಳ ಲಂಚ್ ಬಾಕ್ಸ್. ಯಾವ ಬ್ಯಾಂಕ್ ತನ್ನ FD ಬಡ್ಡಿ ಹೆಚ್ಚಿಸಿದೆ? ಯಾವ ಕಂಪನಿ ವಾಹನಗಳ ಬೆಲೆ ಹೆಚ್ಚಿಸಿದೆ? ವಿಮಾನ ಪ್ರಯಾಣಿಕರಿಗೆ ಒಳ್ಳೆಯ ಸುದ್ದಿ ಯಾವುದಿದೆ? ಎಲ್ಲ ಸುದ್ದಿಗಳನ್ನು ಹೇಳ್ತೇವೆ. ಇದರ ಜೊತೆಗೆ ಪರ್ಸನಲ್ ಫೈನಾನ್ಸ್ ಮತ್ತು ಬಿಸ್ನೆಸ್ ಸುದ್ದಿಯೂ ಇರುತ್ತೆ. ಬನ್ನಿ ಸುದ್ದಿಗಳ ಲಂಚ್ ಬಾಕ್ಸ್ ತೆರೆಯೋಣ. FD ಬಡ್ಡಿ ದರ ಹೆಚ್ಚಿಸಿದ IDFC ಫಸ್ಟ್ ಬ್ಯಾಂಕ್. ಖಾಸಗಿ ವಲಯದ IDFC ಫಸ್ಟ್ ಬ್ಯಾಂಕ್ ಫಿಕ್ಸ್ಡ್ ಡೆಪಾಸಿಟ್ ಅಂದರೆ FD ಬಡ್ಡಿ ದರಗಳನ್ನು ಬದಲಾಯಿಸಿದೆ. ಈ ಬದಲಾವಣೆ ಮಾಡಿದ ಮೇಲೆ ಸಾಮಾನ್ಯ ನಾಗರಿಕರಿಗೆ ಬ್ಯಾಂಕ್ನಲ್ಲಿ FD ಮಾಡಿದರೆ 3-8% ಬಡ್ಡಿ ಸಿಗುತ್ತೆ. ಹಿರಿಯ ನಾಗರಿಕರಿಗೆ 0.50% ಹೆಚ್ಚು ಬಡ್ಡಿ ಸಿಗುತ್ತೆ. ಹೀಗಾಗಿ ಅವರಿಗೆ 3.50%ನಿಂದ 8.50% ವರೆಗೆ ವಾರ್ಷಿಕ ಬಡ್ಡಿಯನ್ನು ಬ್ಯಾಂಕ್ ನೀಡುತ್ತದೆ. 2 ಕೋಟಿಗಿಂತ ಕಡಿಮೆ FDಗಳ ಮೇಲಿನ ಬಡ್ಡಿ ದರಗಳಲ್ಲಿ ಬದಲಾವಣೆ ಮಾಡಲಾಗಿದೆ. ಹೊಸ ದರಗಳು ಎಂದಿನಿಂದ ಅಂದರೆ ಮಾರ್ಚ್ 22ರಿಂದ ಅನ್ವಯವಾಗುತ್ತದೆ. 10 ಗ್ರಾಂ ಚಿನ್ನಕ್ಕೆ 67,000 ರೂಪಾಯಿ. ಚಿನ್ನ ದುಬಾರಿಯಾಗುತ್ತಿದೆ. ಗುರುವಾರ ಚಿನ್ನದ ದರ ಹೊಸ ಏರಿಕೆ ಕಂಡಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಮೊದಲ ಬಾರಿಗೆ ಪ್ರತಿ ಔನ್ಸ್ಗೆ $2,200 ದಾಟಿದ್ದು, ದೇಶದಲ್ಲಿ ಇದರ ಬೆಲೆ 10 ಗ್ರಾಂಗೆ 67,000 ರೂಪಾಯಿ ಆಗಿದೆ. MCXನಲ್ಲಿ ಪ್ರತಿ 10 ಗ್ರಾಂ ಚಿನ್ನ 66,943 ರೂಪಾಯಿಗೆ ತಲುಪಿದೆ. ಇದು ಚಿನ್ನದ ಹೊಸ ದಾಖಲೆಯಾಗಿದೆ. ಮಾರ್ಚ್ನಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದೆ. ತಿಂಗಳ ಆರಂಭದಲ್ಲಿ ಅಂದರೆ ಮಾರ್ಚ್ 1ರಂದು 10 ಗ್ರಾಂ ಚಿನ್ನದ ಬೆಲೆ 62,592 ರೂಪಾಯಿ ಇತ್ತು. ಅಂದರೆ ಕೇವಲ 20 ದಿನಗಳಲ್ಲಿ 10 ಗ್ರಾಂಗೆ 4,351 ರೂಪಾಯಿ ಹೆಚ್ಚಳವಾಗಿದೆ. ಕಿಯಾ ವಾಹನಗಳ ಬೆಲೆ 3% ಏರಿಕೆ. ನೀವು ಕಿಯಾ ಕಾರು ಖರೀದಿಸಬೇಕು ಅಂದುಕೊಂಡಿದ್ರೆ ಈಗ ಜೇಬು ಸ್ವಲ್ಪ ಬಿಸಿಯಾಗುತ್ತೆ. ಆಟೋಮೊಬೈಲ್ ಕಂಪನಿ ಕಿಯಾ ಇಂಡಿಯಾ ತನ್ನ ಎಲ್ಲ ವಾಹನದ ಬೆಲೆಯನ್ನು 3% ಹೆಚ್ಚಿಸುವುದಾಗಿ ಘೋಷಿಸಿದೆ. ಕಚ್ಚಾ ಸಾಮಗ್ರಿ ಬೆಲೆ ಮತ್ತು ಸಪ್ಲೈ ಚೈನ್ಗೆ ಸಂಬಂಧಿಸಿದ ಇನ್ಪುಟ್ ವೆಚ್ಚಗಳ ಹೆಚ್ಚಳದಿಂದ ಈ ನಿರ್ಧಾರ ಮಾಡಲಾಗಿದೆ. ನಮ್ಮ ಕಂಪನಿಯು ಗ್ರಾಹಕರ ಪ್ರೀಮಿಯಂ ಮತ್ತು ಸುಧಾರಿತ ತಂತ್ರಜ್ಞಾನವನ್ನು ಹೊಂದಿರುವ ವಾಹನಗಳನ್ನು ಒದಗಿಸುತ್ತಿದೆ ಎಂದು ಕಿಯಾ ಇಂಡಿಯಾದ ಮಾರಾಟ ಮತ್ತು ಮಾರುಕಟ್ಟೆ ವಿಭಾಗದ ರಾಷ್ಟ್ರೀಯ ಮುಖ್ಯಸ್ಥ ಹರ್ದೀಪ್ ಸಿಂಗ್ ಬ್ರಾರ್ ಹೇಳಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕಚ್ಚಾ ಸಾಮಗ್ರಿ ಬೆಲೆಗಳು ಹೆಚ್ಚಾಗುತ್ತಿರುವುದರಿಂದ ಮತ್ತು ಇನ್ಪುಟ್ ಕಾಸ್ಟ್ ಸಹ ಹೆಚ್ಚಾಗಿರುವುದರಿಂದ ನಾವು ಕಿಯಾ ಕಾರುಗಳ ಬೆಲೆಗಳನ್ನು ಸ್ವಲ್ಪ ಮಟ್ಟಿಗೆ ಹೆಚ್ಚಿಸುತ್ತಿದ್ದೇವೆ. ಇದರಿಂದ ಗ್ರಾಹಕರ ಜೇಬಿಗೆ ಹೆಚ್ಚಿನ ಹೊರೆಯಾಗುವುದಿಲ್ಲ ಮತ್ತು ಅವರು ಕಿಯಾ ಕಾರುಗಳ ಖರೀದಿ ಮುಂದುವರಿಸುತ್ತಾರೆ ಎಂಬ ನಿರೀಕ್ಷೆ ಇದೆ ಎಂದು ಅವರು ಹೇಳುತ್ತಾರೆ. T+0 ಟ್ರೇಡ್ ಸೆಟಲ್ಮೆಂಟ್ ಆರಂಭಿಸಲು ಸೆಬಿ ರೂಪುರೇಷೆ ಬಿಡುಗಡೆ. ಗುರುವಾರ ಶೇರ್ ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ T+0 ಸೆಟಲ್ಮೆಂಟ್ ಫ್ರೇಮ್ವರ್ಕ್ ಬಿಡುಗಡೆ ಮಾಡಿದೆ. ಆರಂಭಿಕ ಹಂತದಲ್ಲಿ ಮಾರ್ಚ್ 28ರಿಂದ 25 ಷೇರುಗಳ T+0 ಟ್ರೇಡ್ ಸೆಟಲ್ಮೆಂಟ್ ಅನ್ನು ಕೆಲವೇ ಬ್ರೋಕರ್ಗಳ ಮೂಲಕ ಪ್ರಾರಂಭಿಸಲಾಗುವುದು. ಎಲ್ಲ ಹೂಡಿಕೆದಾರರು T+0 ಟ್ರೇಡ್ ಸೆಟಲ್ಮೆಂಟ್ನಲ್ಲಿ ಭಾಗವಹಿಸಬಹುದು. ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ ಮಾಡಿದ ಟ್ರಾನ್ಸಾಕ್ಷನ್ಗೆ ಇದು ಅನ್ವಯವಾಗುತ್ತದೆ ಎಂದು ಸುತ್ತೋಲೆಯಲ್ಲಿ ತಿಳಿಸಲಾಗಿದೆ. ಗ್ರಾಹಕರನ್ನ ರಕ್ಷಿಸಲು ಬಲವಾದ ಸಿಸ್ಟಮ್ ಬೇಕಿದೆ ಎಂದಿರುವ RBI ಡೆಪ್ಯೂಟಿ ಗವರ್ನರ್. ಗ್ರಾಹಕರನ್ನ ವಂಚನೆಯಿಂದ ರಕ್ಷಿಸಲು ಬಲವಾದ ರೆಗ್ಯುಲೇಟರಿ ಫ್ರೇಮ್ವರ್ಕ್ ಅಗತ್ಯವಿದೆ ಎಂಬುದನ್ನು ಒತ್ತಿ ಹೇಳಿರುವ RBI ಡೆಪ್ಯೂಟಿ ಗವರ್ನರ್ ಸ್ವಾಮಿನಾಥನ್ ಜೆ ಅವರು ಕೋವಿಡ್ ಸಾಂಕ್ರಾಮಿಕದ ನಂತರದಲ್ಲಿ ಫೈನಾನ್ಷಿಯಲ್ ಸರ್ವಿಸ್ಗಳಲ್ಲಿ ಡಿಜಿಟಲೀಕರಣ ವೇಗವಾಗಿದೆ ಎಂದು ಹೇಳಿದ್ದಾರೆ. ಸರ್ವಿಸ್ ಪ್ರೊವೈಡರ್ ಮತ್ತು ಗ್ರಾಹಕರು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡುವಂತೆ ಪ್ರೋತ್ಸಾಹಿಸಿದೆ. ಪ್ಯಾರಿಸ್ನಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸ್ವಾಮಿನಾಥನ್, ಡಿಜಿಟಲೀಕರಣ ತುಂಬ ವೇಗ ವ್ಯಾಪಿಸಿದ್ದರಿಂದ ಅನೇಕ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳು ಹುಟ್ಟಿಕೊಂಡಿವೆ. ಈ ಪ್ಲಾಟ್ಫಾರ್ಮ್ಗಳು ಸಾಂಪ್ರದಾಯಿಕ ಸಿಸ್ಟಮ್ಗಳಿಗಿಂತ ಭಿನ್ನವಾಗಿ ಕೆಲಸ ಮಾಡುತ್ತವೆ. ಅಲ್ಲದೆ ಇವುಗಳಲ್ಲಿ ಕೆಲವು ಪ್ಲಾಟ್ಫಾರ್ಮ್ಗಳು ರೆಗ್ಯುಲೇಟರಿ ಕಂಟ್ರೋಲ್ನಿಂದ ಹೊರಗಿವೆ. ಅವು ಆಕ್ಸೆಸಿಬಿಲಿಟಿಯಂತಹ ಉತ್ತಮ ಅನುಕೂಲ ಒದಗಿಸುತ್ತಿವೆಯಾದರೂ ವಂಚನೆಯ ಅಪಾಯವು ಹೆಚ್ಚಿದೆ. ಸೈಬರ್ ದಾಳಿಗಳು, ಡೇಟಾ ಬಹಿರಂಗವಾಗುವ ಸಮಸ್ಯೆ, ಆರ್ಥಿಕ ನಷ್ಟದ ಅಪಾಯವೂ ಇದರಲ್ಲಿದೆ. ಇಂತಹ ಕಂಪನಿಗಳು ಪಾರದರ್ಶಕವಾಗಿಲ್ಲದೆ ಇರೋದ್ರಿಂದ ಗ್ರಾಹಕರಿಗೆ ಪರಿಹಾರ ಪಡೆಯುವುದು ಕಷ್ಟವಾಗುತ್ತದೆ. ವಿಮಾನ ಪ್ರಯಾಣಿಕರಿಗೆ ಶುಭ ಸುದ್ದಿ. ನೀವು ವಿಮಾನದಲ್ಲಿ ಪದೇ ಪದೇ ಪ್ರಯಾಣಿಸುವವರಾಗಿದ್ದರೆ ಈ ಸುದ್ದಿ ನಿಮಗಾಗಿ. ಏವಿಯೇಷನ್ ರೆಗ್ಯುಲೇಟರ್ DGCA ವಿಮಾನಯಾನ ಸಂಸ್ಥೆಗಳಿಗೆ ಸಮ್ಮರ್ ಶೆಡ್ಯೂಲ್ ಬಿಡುಗಡೆ ಮಾಡಿದೆ. ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ಬೇಸಿಗೆಯಲ್ಲಿ ಹೆಚ್ಚು ದೇಶೀಯ ವಿಮಾನಗಳ ಸೌಕರ್ಯವಿದೆ. ಮಾರ್ಚ್ 31ರಿಂದ ಪ್ರಾರಂಭವಾಗುವ ಸಮ್ಮರ್ ಶೆಡ್ಯೂಲ್ನಲ್ಲಿ ಒಟ್ಟು 24,275 ಸಾಪ್ತಾಹಿಕ ದೇಶೀಯ ವಿಮಾನಗಳು ಕಾರ್ಯನಿರ್ವಹಿಸಲಿದೆ ಎಂದು DGCA ತಿಳಿಸಿದೆ. ಮಾರ್ಚ್ 30ಕ್ಕೆ ಕೊನೆಗೊಳ್ಳುವ ವಿಂಟರ್ ಶೆಡ್ಯೂಲ್ನಲ್ಲಿ 23,732 ಸಾಪ್ತಾಹಿಕ ದೇಶೀಯ ವಿಮಾನಗಳು ಇದ್ದವು. ಇದಕ್ಕೆ ಹೋಲಿಸಿದರೆ ಈ ಸಮ್ಮರ್ ಶೆಡ್ಯೂಲ್ನಲ್ಲಿ 2.30% ಹೆಚ್ಚಾಗಿದೆ.
ಈ ಬಾರಿ ಮಾರ್ಚ್ 31ರಿಂದ ಅಕ್ಟೋಬರ್ 26, 2024ರ ಸಮ್ಮರ್ ಶೆಡ್ಯೂಲ್ನಲ್ಲಿ ಇಂಡಿಗೋ, ಏರ್ ಇಂಡಿಯಾ ಮತ್ತು ವಿಸ್ತಾರ ಹೆಚ್ಚಿನ ವಿಮಾನಗಳನ್ನು ನಿರ್ವಹಿಸಲಿದ್ದು, ಸ್ಪೈಸ್ ಜೆಟ್ ತನ್ನ ವಿಮಾನಗಳ ಸಂಖ್ಯೆಯನ್ನು ಕಡಿಮೆ ಮಾಡಲು ಹೊರಟಿದೆ. ರೈಲ್ವೆ ಪ್ರಯಾಣಿಕರಿಗೆ ಹೋಳಿ ಉಡುಗೊರೆ. ಊರಿಗೆ ಹೋಗಿ ಹೋಳಿ ಆಚರಿಸಬೇಕೆಂದಿರುವವರು ರೈಲು ಟಿಕೆಟ್ ಬುಕ್ ಮಾಡುತ್ತಿದ್ದಾರೆ. ಈ ಮಧ್ಯೆ ಭಾರತೀಯ ರೈಲ್ವೆ ಕೂಡ ಪ್ರಯಾಣಿಕರಿಗೆ ಹೋಳಿ ಉಡುಗೊರೆ ನೀಡಿದೆ. ಹೋಳಿ ಹಬ್ಬದ ಪ್ರಯುಕ್ತ ಪ್ರಯಾಣಿಕರಿಗೆ ರೈಲು ಪ್ರಯಾಣವನ್ನು ಇನ್ನಷ್ಟು ಸುಲಭ ಮಾಡಲು 540 ವಿಶೇಷ ರೈಲುಗಳನ್ನು ಓಡಿಸುವುದಾಗಿ ರೈಲ್ವೆ ಘೋಷಿಸಿದೆ. ದೆಹಲಿ ಪಾಟ್ನಾ, ದೆಹಲಿ ಬಾಗಲ್ಪುರ್, ದೆಹಲಿ ಮುಜಾಫರ್ಪುರ, ದೆಹಲಿ ಸಹರ್ಸಾ, ಗೋರಖ್ಪುರ್ ಮುಂಬೈ, ಕೋಲ್ಕತ್ತಾ ಪುರಿ, ಗುವಾಹಟಿ ರಾಂಚಿ, ನವದೆಹಲಿ ಶ್ರೀಮಾತಾ ವೈಷ್ಣೋದೇವಿ, ಕತ್ರಾ ಮುಂತಾದ ಪ್ರಮುಖ ಸ್ಥಳಗಳಿಗೆ ಭಾರತೀಯ ರೈಲ್ವೆ ವಿಶೇಷ ರೈಲುಗಳನ್ನು ನಡೆಸುತ್ತದೆ. ಇವಿಷ್ಟು ಇಂದಿನ ಲಂಚ್ ಬಾಕ್ಸ್ ಸುದ್ದಿ. ಇನ್ನಷ್ಟು ಅಪ್ಡೇಟ್ಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.